ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಪಾರ್ಟ್ 1 ವೀಡಿಯೋ ಮಾಡಾಕಿದ್ದೀನಿ. ಸುಮಾರು ಜನ ನೋಡಿದ್ದೀರಾ. ಅದನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಸಹ ಹೇಳಿದ್ದೆ. ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ಪಾರ್ಟ್ 2 ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡಿ. ಫಸ್ಟು ರೋಬೋಟ್ ಪಾಠ ಇವಾಗ ಸ್ಟಾರ್ಟಿಂಗಿಂದ ನೋಡಿ. ಅನುರೂಪ್ತ ಪ್ರಶ್ನೆಗಳು 4 ಇದೆ. ಒಂದು ವಾಕ್ಯದ ಪ್ರಶ್ನೆಗಳು 4 ಇದೆ. ನಾನು ನಿಮಗೆ ಹೇಳಿದ್ದೆ ಈ ಒಂದು PDF ಸಾಕು ನಿಮಗೆ ಹಿಂದಿನಲ್ಲಿ A+ ಸ್ಕೋರ್ ಮಾಡೋಕ್ಕೆ. ಯಾರೋ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. 2-3 ವಾಕ್ಯ ನೋಡಿ. धीरज सक्सेना को बुद्धिमान रोबोट की ज़रूरत क्यों थी? रोबोनिल ने रोबोजीत को क्या समझाने की कोशिश की? ನೋಡಿ, ಇದರಲ್ಲಿ ಈ ಒಂದು ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕ್ಯೂ ज़रूरत क्यों थी ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ನು. 3 or 2 ಮಾರ್ಕ್ಸಿಗೆ ಬರುತ್ತೆ. ಈ ಕ್ವಶನ್ನ ಮಿಸ್ ಮಾಡಬೇಡಿ. ಇಂಪಾರ್ಟೆಂಟ್ ಕ್ವಶನ್ನು, ಫಸ್ಟ್ ಕ್ವಶನ್ನು. ನೀವು ಎಲ್ಲನೂ ಓದ್ಕೊಳ್ಳಿ ಇದರಲ್ಲಿ. ಬಿಕಾಸ್ ನಿಮ್ಮದು ಇದು ಸ್ಕೋರಿಂಗ್ ಪ್ಯಾಕೇಜ್. ಪಾಸಿಂಗ್ ಪ್ಯಾಕೇಜ್ ಆದರೆ ಇದನ್ನೇ ಓದ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಎಲ್ಲ ಓದ್ಕೋಬೇಕು ನೀವು. ಶ್ರಮ ಬಿದ್ರೇ ನಿಮಗೆ ಫುಲ್ ಮಾರ್ಕ್ಸ್ ಬರೋದು. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿ ವಿಡಿಯೋನ ನೋಡಿ. ಪೂರ್ತಿ PDF ಕರೆಕ್ಟಾಗಿ ಕೇಳಿಸ್ಕೊಂಡು ನೋಡಿ ಯಾವ ಕ್ವಶನ್ಸ್ ಇದೆ ಅನ್ನೋದನ್ನು. ಇಷ್ಟರಲ್ಲೇ ನಿಮ್ಮ ಒಂದು ಸಿಲೆಬಸ್ ಪೂರ್ತಿ ಕವರ್ ಆಗುತ್ತೆ. ನಾನು ಇದರಲ್ಲಿ ಗ್ರಾಮರ್ ಸಹ ಮಾಡ್ತಿದ್ದೀನಿ, ಬರೀ ಪಾಠಗಳನ್ನ ಬಿಟ್ಬಿಟ್ಟು. ಪಾಠಗಳು ಮತ್ತು ಗ್ರಾಮರ್ ಎಲ್ಲದನ್ನೂ ಮಾಡ್ತಿದ್ದೀನಿ. ಕೆಲವೊಬ್ಬರು ಬರೀ ಪಾಠಗಳು ಮಾಡಿದರೆ, ನಾನು ಪಾಠ ಮತ್ತು ಗ್ರಾಮರ್ ಎಲ್ಲ ಮಾಡ್ತಿದ್ದೀನಿ, ನಿಮಗೋಸ್ಕರನೇ ಮಾಡ್ತಿರೋದು. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ಬನ್ನಿ, ಮಹಿಳಾ ಕಿ ಸಾಹಸಗಾಥ ನೋಡಿ. ಅನುರೂಪ್ತ ಪ್ರಶ್ನೆಗಳಿದೆ. ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳು 3 ಇದೆ. ನೆಕ್ಸ್ಟು 2-3 ವಾಕ್ಯ. ಬಚೇಂದ್ರಿ ಪಾಲ್ ಕೆ ಪರಿವಾರ್ ಕಾ ಪರಿಚಯ ದೀಜಿಯೇ. ಇದು ಇಂಪಾರ್ಟೆಂಟ್ ಕ್ವಶನ್ನು. ಬಚೇಂದ್ರಿ ಕೆ ಬಚ್ಪನ್ ಕೈಸೆ ಬೀತಾ ನೋಡಿ. ಇದರಲ್ಲಿರೋ ಎಲ್ಲ ಪಾಯಿಂಟ್ಸು ಸಹ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದು ಇಂಪಾರ್ಟೆಂಟ್ ಕ್ವಶನ್ನು. 2ನೇದು ಬಚೇಂದ್ರಿ ಕಾ ಬಚ್ಪನ್ ಕೈಸೆ ಬೀತಾ. ಇದು ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಇದು ಸ್ಕಿಪ್ ಮಾಡೋಕ್ಕೋಬೇಡಿ, ಪೂರ್ತಿಯಾಗಿ ಬರ್ಕೋತೀನಿ ಅನ್ನೋರು ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಬಚೇಂದ್ರಿನೇ ನೋಡಿ. 5-6 ಸೆಂಟೆನ್ಸಲ್ಲಿ ಬಚೇಂದ್ರಿನೇ ಪಹಾಡ್ ಪರ್ ಚढ़ने की तैयारी किस प्रकार की ಆ ಪ್ರಶ್ನೆ. ಆಮೇಲೆ ಪ್ರಸ್ತುತ ಪಾಠ ಸೆ ಕ್ಯಾ ಸಂದೇಶ ಮಿಲ್ತೆ ಹೈ ನೋಡಿ. ಇದೆರಡು ಇಂಪಾರ್ಟೆಂಟ್ ಕ್ವಶನ್ಸೇ. ಬಿಕಾಸ್ ಈ ಪಾಠದಿಂದ ನೀವೇನು ಕಲಿತೀರಾ ಮತ್ತು ಬಚೇಂದ್ರಿ ಹತ್ಬೇಕಾದ್ರೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರು ಅವರನ್ನು ಅನ್ನೋದು. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ, ಮಿಸ್ ಮಾಡೋಕ್ಕೋಬೇಡಿ. ನೆಕ್ಸ್ಟು ಶೂರ್ ಶ್ಯಾಮಲ್ ನೋಡೋಣ. ಅನುರೂಪ್ತ ಪ್ರಶ್ನೆಗಳಿದೆ. 1 ವಾಕ್ಯದ ಪ್ರಶ್ನೆಗಳಿದೆ, 2-3 ವಾಕ್ಯದ ಪ್ರಶ್ನೆಗಳಿದೆ. ನೆಕ್ಸ್ಟು ಕರ್ನಾಟಕ ಸಂಪದ ನೋಡಿ. ಕರ್ನಾಟಕ ಸಂಪದನಲ್ಲಿ ಅನುರೂಪ್ತ ಪ್ರಶ್ನೆಗಳಿದೆ. ನೆಕ್ಸ್ಟು 1 ವಾಕ್ಯದ ಪ್ರಶ್ನೆಗಳಿದೆ. ನೆಕ್ಸ್ಟು 2-3 ವಾಕ್ಯದ ಪ್ರಶ್ನೆಗಳಿದೆ. ಬನ್ನಿ, ಕರ್ನಾಟಕ ಸಂಪದ ಇದು ನಿಮಗೆ ನಿಬಂಧ ಸಹ ಬರುತ್ತೆ, ಅಂದರೆ ಎಸ್ಸೆ. ಇದನ್ನು ಅಷ್ಟೇ. ಆಮೇಲೆ ಇಂಟರ್ನೆಟ್ನು ಎರಡನ್ನೂ ನೀವು ಪೂರ್ತಿಯಾಗಿ ಓದ್ಕೊಂಡಿರಿ. ಪಾಠದಲ್ಲಿರೋದೇ ನೀವು ಕ್ವಶನ್ಸ್ ಬಂದರೂ ಬರಿಬೋದು, ಮತ್ತು ನಿಮ್ಮ ಒಂದು ನಿಬಂಧ ಬಂದರೂ ಸಹ ಬರಿಬೋದು. ಈ ಕ್ವಶನ್ಸ್ನ ಓದ್ಕೊಳ್ಳಿ ಎಲ್ಲದೂ. ನಿಮಗೆ ನಿಬಂಧಗಾದರೂ ಉಪಯೋಗ ಆಗುತ್ತೆ, ನಿಮಗೆ ಕ್ವಶನ್ಸ್ ಬಂದಿಲ್ಲ ಅಂದ್ರೂ. ಬನ್ನಿ ಓದೋಣ. ಫಸ್ಟ್ ಕ್ವಶನ್, कर्नाटक की प्रमुख नदियाँ और जलप्रपात कौन कौन से है ನೋಡಿ. ಆನ್ಸರ್ ಕೆಳಗಡೆನೇ ಇದೆ. ಕಾವೇರಿ, ಕೃಷ್ಣ, ತುಂಗಭದ್ರಾ. कर्नाटक की प्रमुख नदियाँ है ಜೋಗ್, ಅಬ್ಬಿ, ಗೋಕಾಕ್, ಶಿವನಸಮುದ್ರ, ಜಲಪ್ರಪಾತ है ನೋಡಿ. ಜಲಪಾತಗಳು ಮತ್ತು ನದಿಗಳನ್ನು ಕೇಳಿದಾರಲ್ಲಿ. ನಿಮಗೆ ಗೊತ್ತು ಕರ್ನಾಟಕದಲ್ಲಿರೋ ನದಿಗಳು ಮತ್ತು ಜಲಪಾತಗಳು. ನೀವು ಅದನ್ನೇ ಸ್ವಲ್ಪ
ಹಿಂದಿನಲ್ಲಿ ಬರೆದ್ಬಿಟ್ರೆ ಆಗೋಯ್ತು, ನಿಮಗೆ 2 ಮಾರ್ಕ್ಸ್ ಬಂದೇ ಬಿಡುತ್ತೆ. ನೆಕ್ಸ್ಟ್, बांध और जलाशयों के क्या उपयोग है? ನೋಡಿ ಕೆಳಗಡೆ ಕೊಟ್ಟಿದ್ದಾರೆ ಆನ್ಸರ್ನ. कर्नाटक की कुछ प्रमुख राजवंशों के नाम लिखिए. ನಿಮಗೆ ಗೊತ್ತು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ಒಡೆಯರು ಇನ್ನೂ ಆಳ್ತಾ ಇದ್ದಾರೆ. ಅಂದರೆ ನಮಗೆ ಮೈಸೂರು ಒಡೆಯರು ಗೊತ್ತಿದೆ. ಸೊ ನೋಡಿ, ನಿಮಗೆ ಗೊತ್ತಿರೋ ರಾಜವಂಶಗಳನ್ನೆಲ್ಲ ಬರೆದ್ಬಿಡಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಅದು 3 ಕ್ವಶನ್ಸ್ಗೂ ಸಹ ಒಂದೇ ಉತ್ತರ. ನೋಡಿ, ಇದೇ ಉತ್ತರ. ಸೊ ಈ ಥರ ನಿಮಗೆ ಕ್ವಶನ್ಸ್ ಇರುತ್ತೆ, ಮಿಸ್ ಮಾಡಬೇಡಿ. ಓದ್ತೀನಿ ನಾನೊಂದು ಸಲ ಕ್ವಶನ್ನ. 5-6 ಸೆಂಟೆನ್ಸ್ದಿದು. कर्नाटक की प्राकृतिक सौंदर्य का वर्णन कीजिए. कर्नाटक की प्राकृतिक सुषमा का वर्णन कीजिए. कर्नाटक की प्राकृतिक सुषमा नयन मनोहर है, कैसे? स्पष्ट कीजिए. ನೋಡಿ, ಈ 3 ಪ್ರಶ್ನೆಗೂ ಒಂದೇ ಉತ್ತರ. ಸೊ ಆ ಉತ್ತರ ಇಲ್ಲಿದೆ, ನೋಡ್ಕೊಳ್ಳಿ. ನೀವು ಬೇಕಂದರೆ ನೋಟ್ ಮಾಡ್ಕೊಳ್ಳಿ. ನಾನೀಗ 3 ಪ್ರಶ್ನೆನ ಓದಿದೆ. ಆ 3 ಪ್ರಶ್ನೆಗಳಿಗೂ ಒಂದೇ ಉತ್ತರ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ನೋಡೋಣ. 5-6 ವಾಕ್ಯದಲ್ಲಿ. कर्नाटक की शिल्पकला का परिचय दीजिए. कर्नाटक राज्य की शिल्पकला और वास्तुकला अनोखी है, स्पष्ट कीजिए. कर्नाटक की शिल्पकला का वर्णन अपने शब्दों में कीजिए. ನೋಡಿ, ಇದು ಕೂಡ 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಹಾಗೆ ಯಾವ ಇಯರಲ್ಲಿ ರಿಪೀಟ್ ಆಗಿದೆ ಅನ್ನೋದು ಸಹ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್. ಶಿಲ್ಪಕಲಾ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ನೋಡಿ, ಕ್ವಶನ್ನ ಯಾವ್ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನೀವು ಆನ್ಸರು ನಿಮಗೆ ಗೊತ್ತಿರುತ್ತೆ, ಬಟ್ ನಿಮಗೆ ಕ್ವಶನ್ ಅರ್ಥ ಆಗಿರಲ್ಲ. ಸೊ ನೀವು ಅದರಿಂದ ಸ್ಕಿಪ್ ಮಾಡೋಕ್ಕೆ ಹೋಗ್ತೀರಾ. ಸೊ ಯಾವ ಕ್ವಶನ್ನು ಸ್ಕಿಪ್ ಮಾಡಬೇಡಿ. ನಿಮ್ಗೆ ಗೊತ್ತಿರೋದು ಬರೀರಿ. ಆ ಪಾಠದ ಬಗ್ಗೆ ಗೊತ್ತಿರೋದಾದರೂ ಬರೀರಿ ಕನಿಷ್ಠ ಪಕ್ಷ. ಸೊ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೂ ಆ ಪಾಠಕ್ಕೆ ಸಂಬಂಧಪಟ್ಟಿದ್ದು ನೀವು ಅದಕ್ಕೆ ಬರೆದ್ಬಿಟ್ಟು ಬಂದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೋಡಿ, ಕರ್ನಾಟಕ ಸಂಪದ ಈ ಪಾಠದಲ್ಲಿ ನಿಮಗೆ ಅನುವಾದ ಕೊಡ್ತಾರೆ, ಕನ್ನಡ ಅನುವಾದ. ನೆಕ್ಸ್ಟ್ ಬಾಲಶಕ್ತಿ ನೋಡೋಣ ಬನ್ನಿ. ನೋಡಿ, 1 ವಾಕ್ಯದ ಪ್ರಶ್ನೆಗಳು 3 ಇದೆ. ನೆಕ್ಸ್ಟು 2-3 ವಾಕ್ಯದ ಪ್ರಶ್ನೆಗಳು. ಗಾಂವ್ ಕಿ ಸಫಾಯಿ ಕೆ ಲಿಯೆ ಬಾಲಕ್ ಕ್ಯಾ ಕಾಮ್ ಕರ್ನೆ ಹೈ? ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಗಾಂವೋं को आदर्श गाँव कैसे बनाया जा सकता है? ನೋಡಿ, ಈ ಕ್ವಶನ್ ತುಂಬ ಇಂಪಾರ್ಟೆಂಟ್. ಇದು ಸುಮಾರು ಸರಿ ರಿಪೀಟ್ ಆಗಿದೆ. ಇಯರಲ್ಲಿ ನಿಮಗೆ ಪ್ರಿಪ್ರೇಟ್ರಿ ಎಲ್ಲದಕ್ಕೂ ರಿಪೀಟ್ ಆಗಿದೆ. 3 or 2 ಮಾರ್ಕ್ಸಿಗೆ ಬರುತ್ತೆ ಈ ಕ್ವಶನ್ನು. ಸೊ ಇದನ್ನು ಬಿಡಬೇಡಿ, ಈ ಕ್ವಶನ್ನ ಓದ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ನು ಯಾವ್ಯಾವ ರೀತಿ ಅಂತ ಕೊಡ್ತಾರೆ ನೋಡಿ. 3 ಟೈಪ್ಸ್ ಕೊಟ್ಟಿದ್ದಾರೆ. ಕಲೆಕ್ಟರ್ साहब ने बच्चों की बड़ाई में क्या कहा? कलेक्टर साहब ने बाल शक्ति की तारीफ कैसे की? कलेक्टर साहब ने बाल शक्ति टोली की प्रशंसा क्यों की? बताइए. ಈ ಥರ ನಿಮಗೆ 3 ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಈ 3 ಕ್ವಶನ್ಸ್ಗೂ ಒಂದೇ ಆನ್ಸರು ಇಲ್ಲಿದೆ ನೋಡಿ. ಸೊ ನೀವು ಕ್ವಶನ್ನ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಕ್ವಶನ್ ಕೊಟ್ಟರೆ ನಮಗೆ ಇದೇ ಆನ್ಸರ್ ಆಗಿರುತ್ತೆ ಅನ್ನೋದು. ಸೊ ನಿಮಗೆ ಹಿಂದಿ ಬಂದರೆ ತುಂಬ ಯೂಸ್ಫುಲ್ಲು. ನಿಮಗೆ ಹಿಂದಿ ಬಂದಿಲ್ಲ ಅಂದರೆ ಸ್ವಲ್ಪ ನೀವು ಇದನ್ನೆಲ್ಲ ಓದ್ಕೊಂಡು ನೆನಪಲ್ಲಿ ಇಟ್ಕೋಬೇಕು. ಸೊ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಲಾಸ್ಟಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ, ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದು ಸಹ ಗೊತ್ತಾಗುತ್ತೆ. ಈ ಒಂದು PDF ನಿಮಗೆ ಇದ್ದರೆ ಸಾಕು, ಇಷ್ಟೇ ಸಾಕು ನಿಮ್ಮ PDF. ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ. ಸೊ ಬನ್ನಿ ನೋಡೋಣ ಲಾಸ್ಟು. ಈ ಒಂದು ಪಾಠದಿಂದ ನಿಮಗೆ ಯಾವ ಪ್ರಶ್ನೆನೂ ಬರದೇ ಒಂದು ಅಸಫಲತಾ ಪೊಯಮ್. ನೋಡಿ, ಈ 4 ಲೈನ್ ಕಲಿತ್ರೆ ಸಾಕು ನಿಮಗೆ 4 ಮಾರ್ಕ್ಸು. ಇನ್ನು ಮಿಕ್ಕಿದ ಯಾವ ಪೊಯಮು ಕಲಿಯೋ ಆಗಿಲ್ಲ. ನೀವು 4 ಮಾರ್ಕ್ಸ್ನ ಆರಾಮಾಗಿ ತೆಗಿಬೋದು. ನೋಡಿ, ಇದೊಂದೇ ಪೊಯಮ್ ಸಾಕು ನಿಮಗೆ. ಸೊ ಇದರಿಂದ 4 ಮಾರ್ಕ್ಸ್ ಫಿಕ್ಸ್ ಮಾಡ್ಕೊಂಬಿಡಿ. ನಿಮಗೆ 4 ಮಾರ್ಕ್ಸ್ ಬಂತು ಇವಾಗ ಹಿಂದಿನಲ್ಲಿ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟು ಪೂರಕ್ ವಾಚನ್. ನೋಡಿ, ಶನಿ ಸಬ್ಸೆ ಸುಂದರ್ ಗ್ರಹ. ಇದರಲ್ಲಿ ನೋಡಿ 2-3 ವಾಕ್ಯ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 2 ಮಾರ್ಕ್ಗೆ ಬರೋದು. ಪೂರಕ್ ವಾಚನಿಂದ 2 ಮಾರ್ಕ್ಗೆ ಬರೋದು. 2 ಕ್ವಶನ್ಸ್ ಬರುತ್ತೆ. ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುआ है?
ಇದಕ್ಕೂ 3 ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವ ಥರ ಡಿಫ್ರೆಂಟಾಗಿ ಕೊಡ್ತಾರೆ ಅಂತ. शनि का वायुमंडल कैसा है? शनि ग्रह का वायुमंडल किन गैसों से बना है? ಸೊ ಈ 3 ಕ್ವಶನ್ಗೂ ಒಂದೇ ಆನ್ಸರು. शनि का निर्माण हाइड्रोजन, हीलियम, मीथेन तथा एमोनिया. ಈ 4 ಒಂದು ಅನಿಲಗಳ ಹೆಸರು ಬರೀರಿ ನೋಡಿ. ಹೈಡ್ರೋಜನ್, ಹೀಲಿಯಂ, ಮಿಥೇನ್, ಎಮೋನಿಯಾ. ಈ 4 ಉತ್ತರ ಬರೆದ್ರೆ ಸಾಕು. ಈ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಈ 4 ಉತ್ತರ ಕಲ್ತ್ರೆ ಸಾಕು, ನೀವು ಇನ್ನೂ ಎಕ್ಸ್ಟ್ರಾ ಏನು ಬರೀಬೇಕಾಗಿಲ್ಲ. ಸೊ ನೀವು ವಾಕ್ಯ ಮಾಡ್ತೀನಿ ಅಂದರೆ ಮಾಡ್ಬೋದು ಅದರಲ್ಲಿ ಅಷ್ಟೇ. नेक्स्ट नोड़ना. शनि सौरमंडल का सबसे सुंदर ग्रह कैसे स्पष्ट कीजिए? शनि ग्रह सौरमंडल का अत्यंत खूबसूरत ग्रह है कैसे? ನೋಡಿ, ಈ PDF ಅಲ್ಲಿ ಇರೋ ಪ್ರತಿಯೊಂದು ಕ್ವಶನ್ ಸಹ ನೀವು ಓದ್ಕೋಬೇಕು. ಬಿಕಾಸ್ ನಿಮಗೆ 80 ತೆಗಿಯೋಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ಆಲ್ 75+ ತೆಗಿತೀರಾ ಈ ಒಂದು PDF ಪೂರ್ತಿ ಓದ್ಕೊಂಡ್ರೆ. ಇನ್ನೂ ಎಕ್ಸ್ಟ್ರಾ ಏನಾದರೂ ಅವರು ಪಾಠದಿಂದ ಮಧ್ಯದಲ್ಲಿ ಕೊಟ್ಟರೆ, ಸೊ ಅದಕ್ಕೋಸ್ಕರ ಇದರಲ್ಲಿ ನಾವು ಮಧ್ಯದಿಂದ ಕ್ವಶನ್ಸು ತೆಗೆದುಕೊಟ್ಟಿದ್ದೀವಿ. ನಿಮಗೆ ಈ ಒಂದು PDF ಸಾಕು ನೋಡಿ. 80ಗೆ ನೀವು ಆಲ್ಮೋಸ್ಟ್ ಆಲ್ 75+ ತೆಗಿತೀರಾ. ಸೊ ನಿಮಗೆ ಯಾವುದೇ ಒಂದು ಟೆನ್ಷನ್ ಬೇಡ, ಇದೊಂದೇ PDF ಓದ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕು ಬೇಡ, ನಿಮ್ಮ ಗ್ರಾಮರ್ ಬುಕ್ಕು ಬೇಡ, ನಿಮ್ಮ ನೋಟ್ಸ್ ಬುಕ್ಕು ಬೇಡ, ಯಾವುದು ಬೇಡ. ಇದೊಂದೇ PDF ಸಾಕು ನಿಮಗೆ 75+ ಹಿಂದಿನಲ್ಲಿ ಸ್ಕೋರ್ ಮಾಡೋಕ್ಕೆ. ನಾನು ಈಗ ಆಲ್ರೆಡಿ ಕನ್ನಡ ಬಿಟ್ಟಿದ್ದೀನಿ, ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಬನ್ನಿ ನೆಕ್ಸ್ಟ್ ನೋಡೋಣ. ಎಲ್ಲ 2-3 ವಾಕ್ಯದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದರಲ್ಲಿ ಶನಿ ಪಾಠದಿಂದ ನಿಮಗೆ ಕನ್ನಡ ಅನುವಾದ ಸಹ ಬರುತ್ತೆ ನೋಡಿ. ಅದಕ್ಕೋಸ್ಕರ ಇಲ್ಲೊಂದು ಕೊಟ್ಟಿದ್ದೀನಿ, ನೀವು ಇದನ್ನು ಓದ್ಕೊಳ್ಳಿ. ನಿಮಗೆ ಕನ್ನಡ ಅನುವಾದ ಇದೇ ಬರೋದು ಶನಿ ಪಾಠದಿಂದ. ಇನ್ನು ಮಿಕ್ಕಿದ ಬೇರೆ ಪಾಠ ಎಲ್ಲ ಹೇಳಿದ್ದೀನಿ, ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಸತ್ಯ ಕಿ ಮಹಿಮಾ ಪೂರಕ ವಾಚನ 2 ನೋಡೋಣ ಬನ್ನಿ. 2-3 ವಾಕ್ಯ, ಇದರಿಂದ ಸಹ 2-3 ವಾಕ್ಯದ ಪ್ರಶ್ನೆನೇ ಬರೋದು. ನಿಮಗೆ ಯಾವುದೇ ಒಂದು ಡೌಟ್ ಬೇಡ ಇದ್ರ ಬಗ್ಗೆ. ಇದರಲ್ಲಿ 2 ಮಾರ್ಕ್ ಕ್ವಶನ್ನೇ ಬರುತ್ತೆ. ಬನ್ನಿ ನೋಡೋಣ. ಸತ್ಯ ಕ್ಯಾ ಹೋತಾ ಹೈ, ಆಪ್ಕಾ ರೂಪ್ ಕೈಸೆ ಹೋತಾ ಹೈ? ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ನು. ಇದು ಲಾಸ್ಟ್ ಇಯರ್ ಪೇಪರಲ್ಲಿ ಬಂದಿತ್ತು, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಶಾಸ್ತ್ರ में सत्य बोलने का तरीका कैसे समझाया गया है? महात्मा गांधी का सत्य की शक्ति के बारे में क्या कथन है? ನೋಡಿ, ನಾನು ಆವಾಗಲೇ ಹೇಳ್ದಂಗೆ ನೀವು ಈ ಪೂರ್ತಿ PDF ಓದ್ಕೊಂಡ್ರೆ ತುಂಬ ಯೂಸ್ ನಿಮಗೆ. ಯಾಕಂದರೆ ಇದರಲ್ಲಿರೋ ಪೂರ್ತಿ ಓದ್ಕೊಂಡ್ರೆ ನಿಮಗೆ 75+ ಬರುತ್ತೆ. ಸೊ ನೀವು ಇದನ್ನೇ ಓದ್ಕೊಳ್ಳಿ. ನಾನು ಇಂಪಾರ್ಟೆಂಟ್ ಅಂತ ಕೊಡ್ತಿರೋ ಈ ಕ್ವಶನ್ಸ್ನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಓದ್ಕೊಂಡ್ರೆ ನಿಮ್ಮ ಒಂದು ಹಿಂದಿ A+ ರಿಸಲ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೆಕ್ಸ್ಟು ಪೂರಕ ವಾಚನ 3 ನೋಡಿ. ನಾಗರಿಕೆ ಕರ್ತವ್ಯ ನೋಡಿ, ಇದು ಕೂಡ 2-3 ಮಾರ್ಕ್ಸ್ಗೆ ಬರೋದು. ಮೀನಾ ಮೇಡಮ್ನೆ ಛಾತ್ರೋं से अंत में क्या कहा? ಅಥವಾ ಇನ್ನೊಂದು ಕ್ವಶನ್ ಇದೆ. ಮೀನಾ ಮೇಡಮ್ನೆ अंत से छात्रों को क्या संदेश दिया? ನೋಡಿ, ಇದೆರಡಕ್ಕೂ ಒಂದೇ ಆನ್ಸರು ಕೆಳಗಡೆ ಇದೆ ನೋಡಿ. ನಾಗರಿಕೆ ಕೋಯಿ 3 ಕರ್ತವ್ಯ ಲಿಖಿಯೇ ದೇಶಕ್ಕೆ. ನೋಡಿ, ಈ ಕ್ವಶನ್ ಇಂಪಾರ್ಟೆಂಟು, ಇದನ್ನು ಸ್ಕಿಪ್ ಮಾಡಬೇಡಿ. ಬೇರೆ ಕ್ವಶನ್ ಸ್ಕಿಪ್ ಮಾಡಿದ್ರು ಇದನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಓದ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ವ್ಯಾಕರಣ ನೋಡಿ. ವಿಲೋಮ ಶಬ್ದ ಮತ್ತು ವಚನಗಳು ನೋಡ್ತಾ ಹೋಗಿ. ನೋಟ್ ಮಾಡ್ಕೊತೀನಿ ಅನ್ನೋರು ಮಾಡ್ಕೊಳ್ಳಿ. ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋನ ನೋಡಿ, ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನೀಗ ಆಲ್ರೆಡಿ ಆಲ್ ಸಬ್ಜೆಕ್ಟ್ ಹಾಕಿದ್ದೀನಿ, ಲಾಸ್ಟಲ್ಲಿ ಹಿಂದಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಎಲ್ಲ ಸಬ್ಜೆಕ್ಟ್ದು ಸ್ಕೋರಿಂಗ್ ಪ್ಯಾಕೇಜ್ ನೋಡ್ಕೊಳ್ಳಿ. ನಾನು ಜಾಸ್ತಿ ತೆಗಿಬೇಕು ಅನ್ನೋರು ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೆ ಕಮೆಂಟ್ ಮಾಡಿ, ಪಾಸಿಂಗ್ ಪ್ಯಾಕೇಜ್ ಸಹ ಬಿಡ್ತೀನಿ ನಾನು. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಎಲ್ಲನೂ ಕ್ಲಿಯರ್ ಮಾಡ್ತೀನಿ. ಬನ್ನಿ ನೆಕ್ಸ್ಟು ಲಿಂಗ ಪ್ರೇರಣಾರ್ಥಕ ಕ್ರಿಯಾರೂಪ ನೋಡಿ. ನಿಮಗೆ ಏನು ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಯಾವುದೇ ರೀತಿ ಮುಚ್ಚುಮರೆ ಇಲ್ದಿರ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ನೆಕ್ಸ್ಟ್ ಕಾರಕ ವಿರಾಮ ಚಿಹ್ನ ನೋಡಿ. ಇದೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಅಂಥದ್ದು. ನಾವಿಲ್ಲಿ ಎಲ್ಲನೂ ಹೊಸದಾಗಿ ತೆಗೆದುಬಿಟ್ಟು PDF ಮಾಡಿದ್ದೀವಿ. ಸೊ ನೀವು ಇಷ್ಟನ್ನೇ ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅನುವಾದ ಇದೆ ನೋಡಿ.
ಅನುವಾದ, ಕರ್ನಾಟಕ ಸಂಪದ, ಆಮೇಲೆ ಬಸಂತಿಂದನೂ ಬರುತ್ತೆ, ಇಂಟರ್ನೆಟ್ಟಿಂದ ಬರುತ್ತೆ. ನಾರ್ಮಲಾಗಿ ಕೂಡ ನಿಮಗೆ ಕನ್ನಡದಲ್ಲಿ ಅನುವಾದ ಮಾಡೋಕ್ಕೆ ಬರುತ್ತಾ ಅನ್ನೋದಕ್ಕೆ ಹೊರಗಡೆಯಿಂದ ಸಾಮಾನ್ಯವಾಗಿರೋ ವಾಕ್ಯಗಳನ್ನ ತೆಗೆದುಬಿಟ್ಟು ಸಹ ಕೊಡ್ತಾರೆ. ನೆಕ್ಸ್ಟು ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು 4 ಕ್ವಶನ್ಸ್ ಕೊಡ್ತಾರೆ. ಅದು ನಿಮ್ಗೆ ಅಲ್ಲೇ ಆನ್ಸರ್ ಇರುತ್ತೆ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ನೀವು ಅಲ್ಲಿರೋದನ್ನೇ ನೋಡ್ಕೊಂಬರೆದ್ರೆ ಆಗೋಗುತ್ತೆ. ನೆಕ್ಸ್ಟ್ ಬನ್ನಿ ನಿಬಂಧ ನೋಡೋಣ. ಜನಸಂಖ್ಯಾಕಿ ಸಮಸ್ಯೆ ನೋಡಿ, ಇದು ಬರ್ಬೋದು ನಿಬಂಧ. ಸೊ ನೀವು ಒಂದು 4 ಓದ್ಕೊಂಡಿರಿ. ಅದರಲ್ಲಿ ನಿಮಗೆ ಇನ್ನೂ ಕ್ಲಿಯರ್ ಆಗಬೇಕು ಅಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ನಿಮಗೆ ಫೈನಲ್ ಎಕ್ಸಾಮ್ ಹಿಂದಿನ ದಿನ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ನಾಳೆ ಇದೇ ಬರುತ್ತೆ ಅನ್ನೋ ಕ್ವಶನ್ಸ್ನ ಕೊಡ್ತೀನಿ. ಆಮೇಲೆ ನಿಬಂಧ ಸಹ ಹೇಳ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಚ್ಛ ಭಾರತ್ ಅಭಿಯಾನ್ ನೋಡಿ, ನೋಟ್ ಮಾಡ್ಕೋತೀನಿ ಅನ್ನೋರು ಮಾಡ್ಕೊಳ್ಳಿ. ಇಂಟರ್ನೆಟ್ ಕ್ರಾಂತಿ, ಇದು ಇಂಪಾರ್ಟೆಂಟು ನೋಡಿ. ಇದು ನೀವು ಪಾಠಕ್ಕೂ ಸೇರಿಸಿ ಓದ್ಕೊಳ್ಳಿ, ಆವಾಗ ನಿಮಗೆ ಪಾಠಕ್ಕೆ ಬಂದರೂ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಪರ್ಯಾವರಣ ಬಚಾವು ನೋಡಿ. ನೆಕ್ಸ್ಟು ಚಂದ್ರಯಾನ, ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಬನ್ನಿ ನೆಕ್ಸ್ಟ್ ನೋಡೋಣ. ಪತ್ರಲೇಖನ ನೋಡಿ, ಪತ್ರ ವ್ಯಾವಹಾರಿಕ ಪತ್ರ ನೋಡಿ, ವ್ಯಾವಹಾರಿಕ. ವೈಯಕ್ತಿಕ ಪತ್ರ, ನೀವು ವ್ಯಾವಹಾರಿಕ ಪತ್ರ ಬರೆದ್ರೇ ಬೆಸ್ಟು, ಅದೇ ಈಸಿ ಇರುತ್ತೆ. ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ವಿಡಿಯೋ ಸಹ ನಾನು ಬಿಟ್ಟಿದ್ದೀನಿ, ಅದನ್ನು ನೋಡಿ. ಆಮೇಲೆ ಕನ್ನಡ ಮತ್ತು ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಆಲ್ ಸಬ್ಜೆಕ್ಟ್ದು ನಾನು ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.